ತಗ್ಗೆ ಚಾಲು ಕಟ್ಟಿ ಗಂಡು ಗಜ್ಜೆಯನ್ನು ಹಾಕಿ ಕೈಯಲ್ಲಿ ಕೊಲ್ಲಿ ಹಿಡಿದು ಈ ರಂಗಭೂಮಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟರೆ ಅವನನ್ನು ಕೊಲ್ಲಿ ಪಾತ್ರ ಎನ್ನುತ್ತಾರೆ. ಮನದಲ್ಲಿ ಏನೇ ದುಃಖವಿದ್ದರೂ ಸಂತೋಷದಿಂದ ಎರಡು ನುಡಿ ಜಾನಪದ ಗೀತೆ ಹಾಡಿದರೆ ಅವನನ್ನು ಹಾಸ್ಯ ಪಾತ್ರ ಎನ್ನುತ್ತಾರೆ. ಏನೇ ಸಂತೋಷವಿದ್ದರೂ ದುಃಖದಿಂದ ಎರಡು ಹನಿ ಕಣ್ಣೀರು ಹಾಕಿದರೆ ಅವನನ್ನು ಬಡ ಕಥನಾಯಕ ಎನ್ನುತ್ತಾರೆ. ತಲೆಗೆ ಹಣೆ ಕಟ್ಟನ್ನು ಕಟ್ಟಿ ಕೈಯಲ್ಲಿ ಸಿಗರೆಟ್ಟು ಹಚ್ಚಿ ಗುಡುಗು ಹೊಡೆದರೆ ಇವನನ್ನು ಖಳನಾಯಕ ಎನ್ನುತ್ತಾರೆ. ಒಂದು ರಾತ್ರಿ ನಡೆದು ಹೋಗುವ ಈ ಕಥೆ ಕಾದಂಬರಿ ಬಗ್ಗೆ ಇಷ್ಟೊಂದು ಚಿಂತಿಸುವ ಈ ಜನ ದಿನನಿತ್ಯ ದುಡ್ಡಿನ ಹಂಬಲದಿಂದ ಈ ಸಮಯದಲ್ಲಿ ದರ್ಪದ ಬಾಳಿಕೆ ಮಾಡಿದರು ಯಾರೂ ಚಿಂತಿಸುವುದಿಲ್ಲ. ಯಾರಾದರೂ ನಮ್ಮ ದರ್ಪವನ್ನು ಕಂಡು ಬಗಳಿದರೆ ಅವನಿಗೆ ಹಣದ ಕಟ್ಟನ್ನು ತೋರಿಸಿ ಅವನ ಬಾಯನ್ನೇ ಮುಚ್ಚಿ ಬಿಡುತ್ತೇವೆ. ಇಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರ. ಹೇಗಿದೆ ಈ ದೇವೇಂದ್ರ ದೇಸಾಯಿಯ ದುಡ್ಡಿನ ಚಮತ್ಕಾರ? ಮುನಿಯಾ, ಲೇ ಮುನಿಯಾ, ಅಲ್ರಿ ದೇಸಾಯಿ ಅವ್ರ, ನೀವು ಹೋದ ಜನ ನಾನು ಸೌತಿ ಮಗ ಆಗಿ ಹುಟ್ರಿ ಏನಂತೀನಿ ನಾನು. ಯಾವ ನೋಡ್ತೀವಿ ಒಬ್ರಿ ಮುನಿಯ 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 ಅಂತ ಬರ್ತೀರಲ್ರಿ. ಕರಿ ದೇಸಾಯಿ, ಲೇ ಮುನಿಯಾ, ಆ ಲೆಕ್ಕದ ವಿಚಾರ ಹಾಗಿರಲಿ. ಆ ಪರಮೇಶ್ವರನಿಗೆ ಕೊಟ್ಟ 3 ತಿಂಗಳ ಅವಧಿ ಮುಗಿತಲ್ಲ? ಗೌಡ್ರ ಮುಗಿತಲ್ರಿ. ಮೇ, ಜೂನ್, ಜುಲೈ ಮುಗಿತ್ರಿ ಗೌಡ್ರ. 3 ತಿಂಗಳು ಆಗೇ ಹೋತು. ಲೇ ಮುನಿಯ, ಆ ಪರಮೇಶ್ವರನ ಮನೆಗೆ ಹೋಗಿ ಸಾಲ ಕೊಟ್ಟರೆ ಇಸಿದುಕೊಂಡು ಬಾ, ಅವನು ಕೊಡದಿದ್ದರೆ ಆ ಮಗನನ್ನು ಒದ್ದು ಎಳೆದುಕೊಂಡು ಬಾ. ಆಯ್ತ್ರಿ ದೇಸಾರ, ಹೋಗಿ ಬರ್ತೇನ್ರಿ. ಅಲ್ರಿ, ಈ ನಮ್ಮ ಗೌಡನ ಮಾತು ಕೇಳಿ ಆ ಪರಮೇಶ್ವರನ ಏನ್ರ ಹೇಳ್ಕೊಂಡು ಬರಾಕತ್ತಾಗ ಅವನ ಮಗ ಪ್ರಶಾಂತ್ ನೋಡಿನಾರ ನನ್ನ ಕುತ್ತಿಗೆನ ಹೆಚ್ಚಗತಾನ. ನಾನು ನೀ ತೊಂದಿಲ್ಲ, ಲಗುನ ಶಡದ್ ಮ್ಯಾಕ್ ಹೋಗ್ಯಾಳ. ಅಲ್ರಿ ಅಪ್ಪ, ಕುತ್ತನ್ ದೈವ ಅವನ ಮೈಯಾರ ರಗತರ ಐತಿಲ್ಲ ಅಂತೆ ನಾನು. ಅವ ಇರುದ ರೆಬಿಪಿ ಮನುಷ್ಯ ಅದನ, ನೋಡಾಕಲ್ಲ ಇಟ್ಟು ಕಮ್ಮಿ ಇದ್ದಂಗ ಅದನ ನೋಡ್ರಿ. ಕುತ್ತನ್ ದೈವ, ನಾ ಏನ್ರ ಬದಿಕ್ ಬಂದ್ರ ಮುಂದಿನ ಸೀನಾ ನೋಡ್ರಿ, ಬರ್ದಿದ್ರ ಇದ ಕೊನೆ ಸೀನಾ ತಿಳ್ಕೊಂಬೇಡ್ರಿ. ಬಾಯ್ ಬಾಯ್. ಗಜೇಂದ್ರ, ಅಮ್ಮ ಗಜೇಂದ್ರ, ಅಣ್ಣ, ಇಂದೇಕೋ ನನ್ನ ಮನಸ್ಸಿಗೆ ಒಂದು ಜಿಂಕೆ ಬೇಟೆಯಾಡುವಂತೆ ಆಗಿದೆ. ಯಾವುದಾದರೂ ಒಂದು ಬೇಟೆ ಇದೆ ಅಣ್ಣ? ಜಿಂಕೆ ಅಷ್ಟೇ ಯಾಕೆ ಗಜೇಂದ್ರ? ಬೆಂಗಳೂರಿನಿಂದ ಒಂದು ಒಳ್ಳೆಯ ರಂಬೆಯನ್ನು ಕರೆಸಿದ್ದೇನೆ. ಆ ಬಡ ಬಿಕಾರಿ ಪ್ರಶಾಂತನ್ನು ಇಲ್ಲಿ ಬರಲು ಹೇಳಿದ್ದೇನೆ. ಅವನು ಬಂದ ಹೋದ ನಂತರ ಆ ರಂಬೆ ಒಡನೆ ಇಬ್ಬರು ಮಜಾ ಮಾಡೋಣ. ಗೌಡ್ರ ಹೇಳ್ಕೊಂಡು ಬಂದ್ ನೋಡ್ರಿ ಪರಮೇಶನ್ರಿ. ನಮಸ್ಕಾರ ದೇಸಾಯಿ ಅವರಿಗೆ. ಲೇ ಪರಮೇಶ, ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು ಮಗನೇ. ನಿನಗೆ ಕೊಟ್ಟಿರುವ 3 ತಿಂಗಳ ಅವಧಿ ಮುಗಿತು ಮಗನೇ. ಇನ್ನು ಸಾಲ ಕೊಟ್ಟು ಹೋಗುವುದೊಂದೇ ಬಾಕಿ. ಗೌಡ್ರಿ, ನಿಮ್ಮ ಸಾಲವನ್ನು ತೀರಿಸಬೇಕೆಂದು ಪಡಬಾರದ ಕಷ್ಟವನ್ನೇ ಪಟ್ಟೆ. ಮಳೆ ರಾಯ ಮಾಡಿದ ಆಘಾತದಿಂದ ಬೆಳೆ ತುಂಬಿ ನಿಂತ ನನ್ನ ಹೊಲದ ಬೆಳೆಯಲ್ಲ ನೇರ ಹಾವಳಿಯ ಮಸಿಲಿಗೆ ಸಿಕ್ಕಿ ನಾಶವಾಗಿ ಹೋಗಿದೆ. ಲೇ ಪರಮೇಶ, ಸಾಕು ನಿಲ್ಲಿಸು ಈ ನಿನ್ನ ಕಣ್ಣೀರಿನ ನಾಟಕವನ್ನು. ಈ ನಿನ್ನ ನಾಟಕ ನೋಡಿ ಕರಗುವ ಕರನರು ಯಾರು ಇಲ್ಲ ಇಲ್ಲೇ. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ತೀಯಾ,
ಇಲ್ಲ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಬೇಕಾ ಮಗನೇ? ನೋಡಿ ಚಿಕ್ಕ ಯಜಮಾನ್ರಿ, ನನಗೆ ಒಂದು ವಾರ ಅವಕಾಶ ಮಾಡಿಕೊಡಿ. ಎಲ್ಲಿಯಾದರೂ ಹಣ ತಂದು ನಿಮ್ಮ ಸಾಲವನ್ನು ಕೊಡುತ್ತೇನೆ. ಒಂದು ವಾರ ಲೇ ಪರಮೇಶ, 3 ತಿಂಗಳ ಅವಕಾಶ ಕೊಟ್ಟಿದ್ದಲ್ಲದೆ ಇನ್ನೂ 1 ವಾರ ಟೈಮ್ ಕೊಡ್ಬೇಕಲೇ ಬಡವ ಸೋಮ ಭೀಮ. ಕಟ್ಟಿ ಹಾಕು ಈ ಬಡ ಭಿಕಾರಿಯನ್ನು. ಇವನ ಸಾಲ ಯಾರು ಕೊಟ್ಟು ಬಿಡಿಸ್ಕೊಂಡು ಹೋಗುತ್ತಾರೆ ಎಂದು ನಾನು ನೋಡುತ್ತೇನೆ. ಗಜೇಂದ್ರ, ಚಾಟಿ ಏಟು ಚೆನ್ನಾಗಿ ಮುಟ್ಟಿಸು ಈ ಬಡವನ ದೇಹಕ್ಕೆ. ಲೇ ಸೋಮ, ತೆಗೆದುಕೊಂಡು ಬಾ ಚಾಟಿಯನ್ನು. ಲೇ ಪರಮೇಶ, ತಿನ್ನು ಮಗನೇ ಚಾಟಿ ಏಟನ್ನು. ಹೊಡೆಯಬೇಡಿ ಗೌರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಹೊಡೆಯಬೇಡಿ. ಲೇ ಗಜೇಂದ್ರ, ನನ್ನ ತಂದೆಯನ್ನು ಕಟ್ಟಿಯಾಗಿ ಹೊಡ್ತಿದೀಯಾ ಕೆಟ್ಟ ಸೊಲೆ ಮಗನೇ? ನಿನ್ನನ್ನು ಇದೇ ಗೊಡಲಿನ ನಿನ್ನ ರುಂಡವನ್ನೇ ಕಡಿದು ಹಾಕುತ್ತೇನೆ ಮಗನೇ. ರುಂಡ ಲೇ ರುಂಡ ಕಡಿತನನ್ನು ಪಡೆದು ಆಡ್ತಿರುವ ಶಾಂಡ ನನ್ನ ಮಗನೇ. ಬಾಯಿಗೆ ಬಂದಂತೆ ಮಗಳಿದರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಡುತ್ತಾನೆ ಮಗನೇ. ಲೇ ಮಗನ ಗಜೇಂದ್ರ, ಕೈ ಎತ್ತಿದರೆ ಈ ನಿನ್ನ ಕೈಯನ್ನು ಕೊಚ್ಚಾಕಿ ಬಿಟ್ಟೇನು ಮಗನೇ. ಹಚ್ಚಿ ಹಾಕುತ್ತೇನೆ. ನನ್ನ ಅಪ್ಪನೇ ಇಲ್ಲದೆ ಈ ನನ್ನ ಅರಮನೆಗೆ ಬಂದು ಗಂಟಲು ಹರಿದುಕೊಳ್ಳುತ್ತೀಯಲ್ಲ ಮಗನೇ. ಯಾರಲೇ ನೀನು? ಕರೆದರೆ ಬರುವನು ಆ ಬ್ರಹ್ಮ, ಕರೆಯದೇ ಬರುವನು ಆ ಯಮ. ಎಲ್ಲಿ ನಿಮ್ಮಂತ ಗೌಡರ ಬಾಟ ಎತ್ತಾದಾಗ ಅದನ್ನು ಧ್ವಂಸ ಮಾಡಲು ಬಂದಿದ್ದಾರೆ ಈ ಊರಿಗೆ ಎದ್ದ ಉಗ್ರ ನರಸಿಂಹ. ಎದ್ದ ಉಗ್ರ ನರಸಿಂಹ. ಏ ನರಸಿಂಹ, ಇದು ನಂದು ಅವರ ಸಾಲ ದೇವರ ಮಗನೇ. ಇದರಲ್ಲಿ ನೀನು ತಲೆ ಹಾಕೋದು ಸರಿಯಲ್ಲ. ಸುಮ್ಮನೆಯಲ್ಲಿಂದ ಜಾಗ ಖಾಲಿ ಮಾಡಲೇ. ಲೇ ಗೌಡ, ಸಾಲ ಕೊಟ್ಟ ಮಾತ್ರಕ್ಕೆ ಸಾಯಿಸುವ ಅಧಿಕಾರ ನಿನಗಿಲ್ಲ ಮಗನೇ. ಕೊಟ್ಟ ಸಾಲವನ್ನು ಕೇಳಿ ಪಡೆಯಬೇಕು, ಇಲ್ಲ ಕೊಡು ತನಕ ಸ್ವಲ್ಪ ತಾಳ್ಮೆ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಕಟ್ಟಿ ಹೊಡೆದರೆ ಈ ಸಂಕಟವನ್ನು ನೋಡಿ ಈ ನಾಡಿನ ರೈತರು ಸಿಡಿದಿದ್ದಾರೆ. ಬಡ್ಡಿ ಆಡುವ ನೀವು ಅಂತ ಗೌಡರ ಮನೆಗೆ ಬೆಂಕಿ ಹಚ್ಚದ ಬಿಡಲಾರರು ಮಗನೇ. ಎತ್ತರವಿರಲಿ. ನೋಡು ಗೌಡ, ಸಾಲ ಕೊಟ್ಟಿದ್ದೇನೋ ನಿಜ, ಆದರೆ ಆ ಸಾಲಕ್ಕೆ ಆಸ್ತಿ ಪತ್ರವನ್ನು ಅಡವಿಟ್ಟಿದ್ದೇವೆ. ಬಡ್ಡಿ ಸಮೇತ ಎಟ್ಟಾಗಿದೆ ಅಂತ ಹೇಳಿಬಿಡು, ಕೊಟ್ಟು ಹೋಗುತ್ತೇವೆ. ಅದಕ್ಕೂ ಮೀರಿ ನನ್ನ ತಂದೆಯ ಮೇಲೆ ಕೈ ಎತ್ತಿದರೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಹರಕೆ ಕೋಣದಂತೆ ಊರು ತುಂಬ ಓಡಾಡಿಸಿ ಕರೆದು ನಮ್ಮೂರಿನ ಅಗಸಿ ಬಾಗಿಲಿಗೆ ನೇತಾಕಿ ಬಿಡುತ್ತೇನೆ. ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ದೇಹವನ್ನ ಶಾಂತ, ಈ ದೇಸಾಯರ ದೇಶಗತಿಯ ಮನೆತನಕ್ಕೆ ಬಂದು ನಮ್ಮಿಬ್ಬರ ದೇಹವನ್ನು ನೇತು ಹಾಕುತ್ತೇನೆಂದು ಹಾರಾಡುವಿ ಆ ವಿವೇಕಿ ನನ್ನ ಮಗನೇ. ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟು ಹೋದರೆ ಸರಿ, ಇಲ್ಲ ಬಾಯಿಗೆ ಬಂದಂತೆ ಮಗಳಿದರೆ ಒಂದೇ ಒಂದು ಹೊಡೆತಕ್ಕೆ ನೆಲ ಕಚ್ಚಿ ಬೀಳೋದು ಈ ರುದ್ರ ಭೂಮಿಯಲ್ಲಿ ನಿನ್ನ ದೇಹ. ನೆಲ ಕಚ್ಚಿ ಆಕಾಶಕ್ಕೆ ತಲೆ ಕೊಟ್ಟು ಈ ಭೂಮಿಗೆ ಬೆವರು ಹರಿಸಿ ಹುಲಿ ವಂಶದ ರಕ್ತದ ಕುಡಿಯಲ್ಲಿ ಹುಟ್ಟಿ ಬೆಳೆದು ನಿಯತ್ತಿಂದ ಕಟ್ಟಿರುವ ಸ್ವಂತ ಬ್ರ್ಯಾಂಡ್ ಛತ್ರಪತಿ ಶಿವಾಜಿ ಹಿಂದೂ ಹುಲಿಯಾಗಿ ಮೆರೆದನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದನ. ಆದ್ರೆ ಈ ಪ್ರಶಾಂತ ಈ ನಾಟಕದಲ್ಲಿ ಕೊಲ್ಲಿ ಎಂಬ ಪಾತ್ರಕ್ಕ
ಜೀವ ತುಂಬೇಣ. ಸುಮ್ಮನೆ ಅಡ್ಡಾಗಿ ಬಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಡ. ತುಂಡು ತುಂಡಾಗಿ ಹೋಗ್ಬಿಡ್ತೀಯ ಮಗನೇ. ಮೇ ಝುಕೇಗನೇ ಸಂಚೇಕ. ಏ ಗಜೇಂದ್ರ, ನನ್ನನ್ನು ನೆಲ ಕಚ್ಚಸಕ್ಕೆ ನಿನಗೂ ಆಗಲ್ಲ, ನಿಮ್ಮಪ್ಪನಿಗೂ ಆಗಲ್ಲ. ಹಾಗೆ ನಿನ್ನ ಕೈಯಲ್ಲಿ ನೆಲ ಕಚ್ಚಿ ಬೀಳಕ್ಕೆ ನಾನೇನು ನರಸತ್ತ ನಾಮರ್ದನ್ನಲ್ಲೇ. ಬಿಳಿ ಜೋಳದ ನುಚ್ಚು ಮಚ್ಚಿಗೆ ಉಂಡು ಬೆಳೆದ ಗಂಡದ ಗಂಡು ವೀರ ಸರದಾರಲೇ ಈ ಪ್ರಶಾಂತ. ವೀರ ಸರ್ದಾರ ಪ್ರಶಾಂತ, ವೀರ ಸರ್ದಾರ ಎಂದು ಜಿಗಿದಾಡಬೇಡಲೇ ಮರಿ. ನಿನ್ನಂತ ಎಷ್ಟೋ ವೀರ ಸರದಾರರು ಈ ಗೌಡನ ದರ್ಬಾಟಕ್ಕೆ ಸಿಕ್ಕು ದಿಕ್ಕೆಟ್ಟು ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಇನ್ನು ನೀನಂದರನೇ ಪಶು ಪಕ್ಷಿ. ಇನ್ನೊಂದು ಮಾತು ನುಡಿದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೇನೆ ಮಗನೇ ಎತ್ತರ. ಏ ದೇವೇಂದ್ರ ದೇಸಾಯಿ, ಮಲಗಿರೋ ಹುಲಿನ ಮುಟ್ಟಿ ಎಬ್ಸಿಲ್ರು. ಸುಟ್ಟು ಹಾಕುತ್ತೇನೆ ಸಟದು ಮಾತನಾಡಬೇಡ. ಈ ಪುರುಷ ಪರಾಕ್ರಮ ಪ್ರಶಾಂತನಿಗೆ ನೀನು ನನ್ನನ್ನು ಸುಟ್ಟು ಹಾಕಿದ ಮುಂಚೆನೆ ಈ ರೈತ ಹಿಡಿದು ಕೊಡಲಿಂದ ನಿನ್ನ ರೋಂಡವನೇ ಕಡೆ ಹಾಕು. ಪ್ರಶಾಂತ, ಅವರ ಮೇಲೆ ಕೈ ಮಾಡಬೇಡಪ್ಪ, ಕೈ ಮಾಡಬೇಡ. ಅವರು ನಮಗೆ ಸಾಲ ಕೊಟ್ಟ ಸಾಹುಕಾರರು. ಅಬಾ ಬಾಬಾ 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 ಮಗನ ಇಲ್ಲೇತ್ ನೋಡ್ರಿ ಮಕ್ಕಳ ನಾಟಕ. ಮಗ ಇದ್ರ ಕಡಿತೀನಿ ಬಡಿತೀನಿ ಹೊಡಿತೀನಿ ಅಂತ ಹೇಳಕತ್ತಾನ. ತಂದಿದ್ರ ಅಳ್ಕೋತ ಕಣ್ಣೀರಿನ ನಾಟಕ ಮಾಡಕತ್ತಾನ. ಗೌಡ್ರ ಹಿಂಗಾದ್ರ ಬಗ್ಗೋದು ಇಲ್ರಿ ಮಕ್ಕಳ. ತಗೋರಿ ಇನ್ನೊಂದ್ಸಲ ಚಾಟಿ ಮಕ್ಕಳಿಗೆ. ಏ ಮಗನ ಗೌಡ, ನಿನ್ನ ಸೋಲ ಎಷ್ಟಿದೆ ಹೇಳು. ತೆಗೆದುಕೋ ಈ ಚೆಕ್ಕನ್ನು. ನಿನ್ನ ಸೋಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಈ ನನ್ನ ಮಾವನನ್ನು ಬಿಟ್ಟು ಕಳಿಸು. ಲೇಮುನಿಯ, ನಮ್ಮ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬಿಟ್ಟು ಕಳಿಸು ಈ ಬಡ ಬಿಕಾರಿಯನ್ನು. ಏ ಗೌಡ, ಇನ್ನು ಮುಂದೆ ನೀನೇನಾದರೂ ಇವರ ತಂಟಿಗೆ ಬಂದಿದ್ದೆ ಕರೆ ಆದರೆ ಲೇ ಗಜೇಂದ್ರ, ನಿಮ್ಮ ನಿಬ್ಬರನ್ನು ಗಳಿಸಬೇಕಾಗುತ್ತದೆ ಆ ಯಮನ ಯಾತ್ರೆಗೆ ಮಗನೇ. ಬಾ ಪ್ರಶಾಂತ, ಹೋಗೋಣ. ಏ ಗೌಡ, ಇಷ್ಟಕ್ಕೆ ತಿಳಿದುಕೊಂಡು ನಡೆದರೆ ನಿನಗೆ ಒಳ್ಳೆಯದು. ಇಲ್ಲ ಮತ್ತೇನಾದ್ರೂ ನಮ್ಮನೆತನ ತಂಟೆಗೆ ಏನಾದ್ರೂ ಬಂದರೆ ಕುಮಾರ್ ಹೇಮಂತ್ ಕಡೆಯವರು ರಚಿಸಿರುವ ಈ ಕಲಾಕೃತಿಗೆ ರೈತನ ರಕ್ತ ಹೀರುವ ನಿಮ್ಮಂತ ಗೌಡರ ಘಟ ಉರುಳಿಸಿ ನಿಮ್ಮ ರಕ್ತದಿಂದಲೇ ಈ ನಾಟಕಕ್ಕೆ ರೈತ ಹರಿಸಿದ ರಕ್ತದೊಕ ಎಂದು ನಾ ತಿಲಕ ಇಡದಿದ್ದರೆ ನನ್ನ ಹೆಸರು ಈ ಭಾರತದ ಭೂಮಿಯಲ್ಲಿ ಮಧುರನಾಗಿ ಜನಿಸಿ ಬಯಲು ಸೀಮೆಯಲ್ಲಿ ಪ್ರಶಾಂತನಾಗಿ ಗರ್ಜಿಸಿ ಈ ನಾಟಕದಲ್ಲಿ ಪ್ರಪ್ರಥಮ ಪ್ರವೇಶದಲ್ಲಿ ರೈತನಾಗಿ ಪ್ರವೇಶಿಸಿದ ಪ್ರಶಾಂತನೇ ಅಲ್ಲ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಪ್ರಶಾಂತ ಬಂದ್ರೆ ಬೇರೆ ಗಾಳಿನೇ ಬೀಸುತ್ತೆ. ರೈತ 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 ಲೇ ಪ್ರಶಾಂತ, ರೈತ ಹರಿಸಿದ ರಕ್ತದ ಓಕಳಿ ಎಂದು ಈ ನಾಟಕಕ್ಕೆ ನೀನು ತಿಲಕ ಇಟ್ಟರೆ ನಾನೇ ಗರತಿ ಎಂದು ಗರ್ವದಿಂದ ಮೆರೆತಿರುವ ನಿನ್ನ ಮುದ್ದಿನ ತಂಗಿ ಸೀತಾಳ ಮೇಲೆ ಕಣ್ಣಿಟ್ಟು ಗರತಿಯ ಮೇಲೆ ಕಣ್ಣಿಟ್ಟು ಕಳನಾಯಕನಾಗದಿದ್ದರೆ ನನ್ನ ಹೆಸರು ಸುರಸುಂದರಿಯರ ಶೀಲ ಶೈವ ಸರದಾರ ಗಂಡು ಎದೆಯ ಗಜೇಂದ್ರನೇ ಅಲ್ಲ. ಲೇ ಪ್ರಶಾಂತ, ಸುತ್ತು 40 ಹಳ್ಳಿ ಸಿಡಿಲಿನಂತೆ ನುಡಿದು ಮತ್ತಷ್ಟು ಕೆರಳಿಸಿ ಬಿಟ್ಟಿಯಾ ಈ ಕಾಳಿಂಗ ಸರ್ಪವನ್ನು. ನಿನ್ನ ಗೊಡ್ಡ ಬೆದರಿಕೆಗೆ ಹೆದರಿ ಈ ಸರ್ಪ ಸುಮ್ಮನೆ ಹೊತ್ತು ಸೇರಿತೆಂದು ತಿಳಿಯಬೇಡ.
ಬೆಂಗಳೂರಿಗೆ ಎಚ್ಚರಿಕೆ ಗಂಟೆ ಬಾರಿಸಿದ ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸಿದ ಬಿಡಲಾರದು ಈ ನನ್ನ ಸೇಡಿನ ಸರ್ಪ. ಏ ಪ್ರಶಾಂತ, ನಿನಗೆ ಕೊಟ್ಟಿರುವ ಸಾಲ ಮುಟ್ಟಿರಬಹುದು ಮಗನೇ, ಆದರೆ ನಿನ್ನ ಮಾತುಗಳಿಂದ ನನ್ನ ಮನದಲ್ಲಿ ಆದ ಗಾಯ ಇನ್ನೂ ಮಾದಿಲ್ಲ. ನೀನು ಹಾಕಿದ ಸವಾಲಿಗೆ ಮುಯ್ಯಿಗೆ ಮುಯ್ಯಿ ತೀರಿಸದೆ ಬಿಡಲಾರನು ಈ ದೇವೇಂದ್ರ ದೇಸಾಯಿ. ಗೌಡ್ರ 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 ಇದಿನ ಇಷ್ಟಕ್ಕ ಮುಗುದಿಲ್ರಿ ಅಪ್ಪ. ನಾವು ಬೆಳತ ಒತ್ತು ಹೊಂಡಿಸ್ಬೇಕು. ನೀವು ಕರೆಸಿದ ಗೊಂಬಿ ಕಾಯಕತ್ತಾಳ. ನಾ ಎಲ್ಲ ಅರೇಂಜ್ಮೆಂಟ್ ಮಾಡೀನ್ರಿ. ಬರ್ರಿ ಅಪ್ಪ ಗೌಡ್ರ ಹೋಗೋಣ ಅಂತ. ಗಜೇಂದ್ರ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ನಾನು ಬೆಂಗಳೂರಿಗೆ ಹೋಗಿ ಬಂದ ಮಂತಲ ಆ ಪ್ರಶಾಂತ್ಗೆ ಬಂದು ಗತಿ ಕಾಣಿಸೋಣ. ಆಯ್ತು ಅಣ್ಣ, ಹೋಗಿ ಬಾ. ನೀನು ಹೋಗಿ ಬರೋವರೆಗೂ ಈ ಊರಿಗೆ ನಾನು ಚಕ್ರಾಧಿಪತಿ ಆಗಿ ಈ ಊರಿನ ಚಂದುಳ ಚೆಲುವೆರ ಜೊತೆ ಚಕ್ಕಂದ ಆಡದಿದ್ದರೆ ನನ್ನ ಹೆಸರು ಗರ್ವ ತುಂಬಿದ ಗಡ್ಡೆ ಸರ್ಪ ಗಜೇಂದ್ರನೇ ಅಲ್ಲ.